ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈ ವ್ಲಾಗು ನಾನು ಟ್ರೈಪಾಡ್ ಬುಕ್ ಮಾಡಿದ್ದೆ. ಸೊ ಆ ಟ್ರೈಪಾಡ್ ಬಂದಿತ್ತು, ಅದಕ್ಕೋಸ್ಕರ ನಿಮಗೆ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಹಾಗೆ ಅದನ್ನು ನಾವು ಯಾವ ರೀತಿ ಫಿಟ್ ಮಾಡಿದ್ವಿ ಅನ್ನೋ ವಿಡಿಯೋ ನಿಮಗಾಗಿ ಕಾದಿದೆ. ಸೊ ನಾನು ಇದನ್ನು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಸೊ ನೋಡಿ, ಓಪನ್ ಮಾಡ್ತಾ ಇದ್ದೀನಿ ನಾನು. ಬಂತು ನೋಡಿ ಸ್ಟ್ಯಾಂಡ್. ಸೂಪರ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಕೊಡ್ಬೋದು ವರ್ತ್ ಅಂತ ಅನ್ನಿಸ್ತು ನನಗಂತೂ. ಸೊ ಫಿಟ್ ಮಾಡೋಕ್ಕೆ ನಾನು ನಮ್ಮ ಮನೆಯವ್ರನ್ನ ಕರೆದೆ, ಬನ್ನಿರಿ ಫಿಟ್ ಮಾಡಿಕೊಡಿ ಸ್ವಲ್ಪ ಅಂತ. ಪಪ್ಪ ನಾನು ಕರೆದ ತಕ್ಷಣ ಬಂದರು ಅಂತಲೇ ಹೇಳ್ಬೋದು. ಇದು ರಿಂಗ್ ಲೈಟು. ಸೊ ನೋಡಿ, ಇದರಲ್ಲಿ 3 ಥರ ಕಲರ್ ಬರುತ್ತೆ. ಅದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ, ಲಾಸ್ಟಲ್ಲಿ ಯಾವ ರೀತಿ ಫಿಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಕಲರ್ಸ್ ಚೇಂಜ್ ಆಗುತ್ತೆ ಅನ್ನೋದನ್ನು. ಸೊ ಕೆಲವೊಂದು ಟೈಮು ಏನಾದರೂ ಫೇಸ್ ವಿಡಿಯೋ ಮಾಡೋಕ್ಕೆ ಈ ಒಂದು ರಿಂಗ್ ಲೈಟ್ ಅವಶ್ಯಕತೆ ಇದೆ. ಕುಕ್ಕಿಂಗ್ ವ್ಲಾಗ್ಗೇನೂ ಬೇಡ, ಉಲ್ಲಾಸೆ ಇದ್ದಾನಲ್ವ, ಸೊ ಉಲ್ಲಾಸೆ ಮಾಡ್ತಾನೆ. ಫೇಸ್ ವಿಡಿಯೋ ಮಾಡೋದಕ್ಕೆ ಇದು ಅವಶ್ಯಕತೆ ಇತ್ತು, ತುಂಬ ದಿನದಿಂದ ಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಬುಕ್ ಮಾಡ್ಕೊಂಡಿದ್ದೆ ನಾನು ಅಮೆಝಾನಲ್ಲಿ. ತುಂಬಾ ಕಾಸ್ಟು ಸಹ ಕಮ್ಮಿ ಇತ್ತಲ್ವ, ಆ ಒಂದು ಕಾರಣಕ್ಕೆ ಬುಕ್ ಮಾಡ್ಕೊಂಡೆ. ಈಗ ನೋಡಿ, ನಮ್ಮ ಮನೆಯವರು ಬಂದು ಅದನ್ನು ಫಿಟ್ ಮಾಡ್ತಾಯಿದ್ದಾರೆ. ತುಂಬಾ ಈಸಿ ಫಿಟ್ ಮಾಡೋದನ್ನು, ಅಷ್ಟು ಏನೋ ರಿಸ್ಕು ಅಂತ ಅನಿಸಲ್ಲ. ಸೊ ನೋಡಿ, ಆ ಸ್ಟ್ಯಾಂಡನ್ನ ಫಸ್ಟು ನಿಲ್ಲಿಸ್ಕೋಬೇಕು. ಸೊ ಕೆಳಗಡೆ ಸ್ಕ್ರೂ ಕೊಟ್ಟಿರ್ತಾರಲ್ವ, ಅದನ್ನೆಲ್ಲ ನಾವು ಹಾಕೋಬೇಕು. ಸೊ ನೋಡಿ, ಅದು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡ್ಕೋಬೋದು. ಚಿಕ್ಕದು ಬೇಕು ಅಂತ ಹೇಳಿದ್ರೂ ಸಹ ಚಿಕ್ಕದು ಮಾಡ್ಕೊಬೋದು. ನೋಡಿ, ಈ ಥರ ಉದ್ದ ಬೇಕು ಅಂದ್ರೂ ಸಹ ಉದ್ದ ಮಾಡ್ಕೋಬೋದು. ಸೊ ನನಗೆ ಇದು ಅವಶ್ಯಕತೆ ಇದೆ. ಯಾಕಿದೆ ಅನ್ನೋದನ್ನು ನಾನು ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ತಿಳಿಸ್ತೀನಿ. ನನಗೆ ಸ್ವಲ್ಪ ಸಮಯ ಕೊಟ್ಟರೆ ನಿಜವಾಗ್ಲೂ ಯಾಕೆ ಈ ಒಂದು ರಿಂಗ್ ಲೈಟು ಹಾಗೆ ಸ್ಟ್ಯಾಂಡು ಅವಶ್ಯಕತೆ ಇದೆ ಅನ್ನೋದನ್ನು ಪ್ರತಿಯೊಂದನ್ನು ಸಹ ಡೀಟೇಲಾಗಿ ಹೇಳ್ತೀನಿ. ಅಲ್ಲಿವರೆಗೂ ಸೀಕ್ರೆಟಾಗೇ ಇರಬೇಕು ಅಲ್ವಾ. ಸೊ ಇದು ನನ್ನ ಫ್ರೆಂಡ್ ಮಾತಿದು, ವೈಟಿ ಫ್ರೆಂಡ್ ಮಾತೆ ಅಂತಲೇ ಹೇಳ್ಬೋದು. ಪುಷ್ಪ ಅಂತ ಅವ್ರ ಹೆಸರು. ಅವ್ರು ಹೇಳ್ತಾರೆ ಸೀಕ್ರೆಟಾಗೇ ಇರಬೇಕಲ್ವಾ ಅಂತ. ಅದಕ್ಕೋಸ್ಕರ ಈಗ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ. ಸೊ ಸೀಕ್ರೆಟಾಗಿ ಇಟ್ಟಿರೋಣ. ಅತಿ ಶೀಘ್ರದಲ್ಲೇ ರಿವೀಲ್ ಮಾಡ್ತೀನಿ ಅದು ಏನು ಅಂತ. ಸೊ ಸದ್ಯಕ್ಕೆ ಈಗ ರಿಂಗ್ ಲೈಟ್ನೂ ಸಹ ಫಿಕ್ಸ್ ಮಾಡ್ತಾ ಇದ್ದಾರೆ. ನಾನು ಈ ಇದರಲ್ಲಿ ಒಂದು ಫೇಸ್ ವಿಡಿಯೋ ಮಾಡಲೇಬೇಕು. ಅದು ಯಾವ ಫೇಸ್ ವಿಡಿಯೋ ಅಂತ ನನ್ನ ವೈಟಿ ಫ್ರೆಂಡ್ಸ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಏನಕ್ಕೆ ಇರ್ಬೋದು ಅಂತ. ಸೊ ಕಾಯ್ತಾ ಇದ್ದೀನಿ ಆ ದಿನಕ್ಕೆ ಯಾವಾಗ ಬರುತ್ತೋ ಅನ್ನೋದು. ಸೊ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿ ರಿಂಗ್ ಲೈಟನ್ನು ಸಹ ಫಿಕ್ಸ್ ಮಾಡಿದ್ವಿ. ತುಂಬಾ ವರ್ತ್ ಅಂತ ಅನ್ನಿಸ್ತು ನನಗೆ. ಇಷ್ಟು ಕಮ್ಮಿ ರೇಟಿಗೆ ಇಷ್ಟು ಚೆನ್ನಾಗಿರೋ ಇದು ರಿಂಗ್ ಲೈಟು ಮತ್ತು ಸ್ಟ್ಯಾಂಡ್ ಸಿಕ್ಕಿದೆಯಲ್ಲ ಅಂತ. ಒಂದು ಭಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಇದೆಯಲ್ಲ ದೊಡ್ಡ ದೇವರು ಚೀಕು, ಅವನದೇ ಭಯ ಎಲ್ಲಿ ಏನು ಬೀಳಿಸ್ಬಿಡ್ತಾನೋ ಅಂತ. ಸೊ ನೋಡಿ, ಈಗ ಅಡಾಪ್ಟರ್ಗೆ ನಾವು ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಲೈಟ್ ಬರೋದು ನೋಡಿ, ಎಲ್ಲ ಪಾಪ ನಮ್ಮ ಮನೆಯವರು ಹೇಳಿದ ತಕ್ಷಣ ಬಂದು ಫಿಟ್ ಮಾಡಿ ಕೊಟ್ಟರು. ಇದು ಮೊಬೈಲ್ ಸ್ಟ್ಯಾಂಡು, ನಾವು ಮೊಬೈಲ್ ಇಟ್ಕೊಳ್ಳೋಕ್ಕೆ. ಸೊ ನೋಡಿ, ಈ ರೀತಿ ತಿರುಗಿಸ್ಬೋದು, ಅಥವಾ ಅದು ಕಲರು ಸಹ ಚೇಂಜ್ ಆಗುತ್ತೆ. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇಷ್ಟು ಕಮ್ಮಿ ರೇಟ್ಗೆ ಇಷ್ಟು ವರ್ತ್ಫುಲ್ ಆಗಿರುವಂತಹ ಸ್ಟ್ಯಾಂಡ್ ಸಿಕ್ತು ಅಮೆಝಾನಲ್ಲಿ. ಇದು ಅರೌಂಡ್ 560 ರುಪೀಸ್ ಅಷ್ಟೇ ಇದು. ಸೊ 560 ರುಪೀಸು. ಇನ್ನು ಸ್ವಲ್ಪ ದಿನದಲ್ಲಿ ಲಿಂಕ್ ಹಾಕುವಂತಹ ಚಾನ್ಸಸ್ ಬರುತ್ತಲ್ವ, ಆವಾಗ ನಾನು ಲಿಂಕು ಸಹ ಹಾಕ್ತೀನಿ, ಓಕೆನಾ. ಸೊ ನೋಡಿ, ಈಗ ನಮ್ಮ ಮನೆಯವರು ರಿಂಗ್ ಲೈಟನ್ನು ಸಹ ಫಿಕ್ಸ್ ಮಾಡಿದ್ರು. ಇದು ಮಧ್ಯದಲ್ಲಿರೋದು ಮೊಬೈಲ್ ಸ್ಟ್ಯಾಂಡು. ಸೊ ಮೊಬೈಲ್ ಸ್ಟ್ಯಾಂಡಿಗೆ ಮೊಬೈಲ್ನ ಹಾಕೋಬೇಕು. ಸೊ ನೋಡಿ, ಈ ರೀತಿ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ರಿಂಗ್ ಲೈಟು ಸಹ ತುಂಬಾ ಯೂಸ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಕತ್ಲೆ ಕಾಣುತ್ತಲ್ವ, ಅವಶ್ಯಕತೆ ಇತ್ತು ನನಗೆ. ಯಾಕಂದರೆ ಫೇಸ್ ವಿಡಿಯೋಗೆ ನನಗೆ ಬೇಕೇ ಬೇಕಲ್ವ. ಸೊ ಅದಕ್ಕೋಸ್ಕರ ಫೇಸ್ ವಿಡಿಯೋಗೆ ಅಂತಲೇ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಕುಕ್ಕಿಂಗ್ ವ್ಲಾಗ್ಗಳಿಗೆಲ್ಲ ಏನು ನಾನು ಸ್ಟ್ಯಾಂಡ್ ಬಳಸಲ್ಲ. ಕೆಲವೊಂದು ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಅಥವಾ ನನ್ನ ಒಂದು ಖುಷಿನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕಾದ್ರೆ ಈ ಒಂದು ರಿಂಗ್ ಲೈಟ್ ಅವಶ್ಯಕತೆ ಇದೆ. ನಿಮಗೂ ಸಹ ಬೇಕು ಅಂತ ಹೇಳಿದ್ರೆ ನೀವು ಸಹ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ಈಗ ಲೈಟ್ ಇಲ್ಲಿ ಎಲ್ಲ ಆಪ್ಷನು ಸಹ ಇರುತ್ತೆ. ಅಲ್ಲೇನೂ ಸಹ ಪ್ರೆಸ್ಸು, ಪವರ್ ಆನು, ಪವರ್ ಆಫು ಅಂತೆಲ್ಲ ಇರುತ್ತೆ. ಸೊ ಈಗ ನೋಡಿ, ಲೈಟ್ ಟನ್ ಅಂತ ಆನ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲೇ 4 ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈಗ ನೋಡಿ, ಟನ್ ಅಂತ ಲೈಟ್ ಆನ್ ಆಗುತ್ತೆ. ಆ ಲೈಟ್ ಬಂದಿದ ತಕ್ಷಣ ಚೀಕು ಖುಷಿ ನೋಡಬೇಕಿತ್ತು ನೀವು. ತುಂಬ ಅಂದರೆ ತುಂಬಾ ಖುಷಿ ಪಟ್ಟ ಅಂತಲೇ ಹೇಳ್ಬೋದು.
ಸೊ ಹೀಗೆ ಕಲರ್ ಚೇಂಜ್ ಆಗುತ್ತೆ. ಇದು ವೈಟ್ ಆಗಿರೋವಂಥದ್ದು. ಸೊ ನೆಕ್ಸ್ಟು ಸ್ವಲ್ಪ ಡಾರ್ಕ್ ಆಗಿ ಮತ್ತು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿ ಆ ರೀತಿ ಕಲರು ಸಹ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸಹ ಮುಂದಿನ ಲಾಗ್ಗಳಿಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಬಾಯ್.